ಜೈ ಹಿಂದ್, ನಮಸ್ತೆ. ನಾನು ಮಾತೃ ನೇಷನ್ ಲವರ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಈಗ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗಡೆ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಯಾವುದು ಅಂತಂದರೆ NCC ಸ್ಪೆಷಲ್ ಎಂಟ್ರಿ ಮೆನ್ 58 ಕೋರ್ಸ್ ಅಂತೇಳಿ. ಇದು ವುಮೆನ್ಸ್ ಮತ್ತು ಬಾಯ್ಸ್ ಇಬ್ಬರು ಆಗ್ಬೋದು, ಹುಡುಗಿರು ಮತ್ತು ಹುಡುಗರು ಸಹ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಇದು ಯಾರ್ಯಾರು ಡಿಗ್ರಿ ಆಗಿರುತ್ತೋ, ಹಾಗೆ ಯಾರು ಡಿಗ್ರಿ ಫೈನಲ್ ಇರೋರು, ಹಾಗೆ NCC C ಸರ್ಟಿಫಿಕೇಟ್ ಆಗಿರೋರಿಗೆ ಮಾತ್ರ ಈ ಒಂದು ಹುದ್ದೆಗೆ ಅವಕಾಶ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಇದು ಆಫೀಸರ್ ಆಗೋಕ್ಕೆ ತುಂಬಾ ಒಂದು ಸುಲಭವಾದಂಥ ವೇ ಅಂತಲೇ ಹೇಳ್ಬೋದು. ಏನಿಲ್ಲ, ನೀವು ಶಾರ್ಟ್ ಲಿಸ್ಟ್ ಆಗ್ತೀರಿ, ಇದಾದ ನಂತರ ನಾರ್ಮಲ್ ಏನೇನು ಪ್ರಶ್ನೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರ್ಯಾರು ಡಿಗ್ರಿ ಮಾಡಿದಾರೋ, ಹಾಗೆ ಫೈನಲ್ ಮಾಡ್ತಿದ್ದಾರೋ, ಹಾಗೆ NCC C ಸರ್ಟಿಫಿಕೇಟ್ನ ಮುಗಿಸ್ಕೊಂಡು ತಮ್ಮ ಹತ್ರ ಇಟ್ಕೊಂಡಿದ್ದಾರೋ, ಅಥವಾ NCC C ಮಾಡ್ತಿದ್ದಾರೋ ಅವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಬನ್ನಿ, ಸ್ಕ್ರೀನ್ ರೆಕಾರ್ಡಲ್ಲಿ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ನಮಸ್ತೆ ಎಲ್ರಿಗೂ. ಹಾಗೆ ನೋಡ್ತಾ ಇರ್ಬೋದು, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಆಫೀಸರ್ ಹುದ್ದೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ನೋಟಿಫಿಕೇಷನ್ನ ನೋಡ್ತಾ ಇರ್ಬೋದು. ಈ ಒಂದು ನೋಟಿಫಿಕೇಷನ್ ಇಲ್ಲೇ ಪ್ಲೇ ಆಗ್ತಿದೆ. ಸೊ ಇದರೊಳಗಡೆ ನಿಮಗೆ ಎಲ್ಲ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದೇ ನೋಟಿಫಿಕೇಷನ್ ಟಚ್ ಮಾಡಿದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ NCC ಸ್ಪೆಷಲ್ ಎಂಟ್ರಿ ಸ್ಕೀಮ್ 58 ಕೋರ್ಸ್ ಅಂತೇಳಿ. ಇದು ವರ್ಷದಲ್ಲಿ 2 ಬಾರಿ ಬರುತ್ತೆ. 2 ಬಾರಿ ಈ ಒಂದು ಬಿಡ್ತಾರೆ, ಅಕ್ಟೋಬರಲ್ಲಿ ಬಿಡ್ತಾರೆ. ಹಾಗೆ ಈ ಸಮಯದಲ್ಲಿ ಸಹ ಈ ಒಂದು ಅಪ್ಲಿಕೇಶನ್ ಹುದ್ದೆಗೆ ಅವಕಾಶ ಇರುತ್ತೆ ಹಾಕಲಿಕ್ಕೆ. ಸೊ ಇದರ ಒಂದು ಪೂರ್ತಿ ಮಾಹಿತಿ ನೋಡೋಣ. ಅಪ್ಲಿಕೇಶನ್ ಎಲ್ಲ ಹಾಕೋದಂತ ಅನ್ನೋದನ್ನು ಸಹ ತೋರಿಸ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇದು ಜಾಯಿನ್ ಇಂಡಿಯನ್ ಆರ್ಮಿ ಮೇನ್ ವೆಬ್ಸೈಟ್ ಆಗಿರುತ್ತೆ. ತುಂಬ ಜನ ಏನು ಮಾಡ್ತಿದ್ದಾರೆ ಅಂತಂದರೆ, ಅಗ್ನಿವೀರಲ್ಲಿ ಹೋಗ್ಬಿಟ್ಟು ಇದನ್ನ ಸರ್ಚ್ ಮಾಡ್ತಾರೆ. ಅಗ್ನಿವೀರಲ್ಲಿ ಬರೋಲ್ಲ. ಸೊ ಇಲ್ಲಿ ಕಾಣ್ತಿದ್ದಲ್ಲ ಆಫೀಸರ್ ಎಂಟ್ರಿ ಅಂತೇಳಿ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಇದರೊಳಗಡೆ ಲಾಗಿನ್ ಆಗಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ, ಒಳ್ಳೆಯ ಒಂದು ವೆಬ್ಸೈಟ್ ಯಾವುದು ಬ್ರೌಸಿಂಗ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಸ್ವಲ್ಪ ಹುಷಾರಾಗಿಂದ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ. ನಂತರ ಈಗ ನೋಡೋದಾದರೆ, ಓಕೆ, ಮೊದಲೇದಾಗಿ ಈ ವಿಡಿಯೋದಲ್ಲಿ ಏನಪ್ಪ ಅಂತಂತಂದರೆ, ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಏನೇನು ಅವಶ್ಯಕತೆ ಅದ್ರ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡೋಣ. ಸೊ ಈಗ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಬಂದುಬಿಟ್ಟು ಹುದ್ದೆ ಹೆಸರು ಅಲ್ಲಿ ಮುಂಚೆನೇ ಹೇಳಿದೆ, NCC ಸ್ಪೆಷಲ್ ಎಂಟ್ರಿ ಸ್ಕೀಮ್ 58 ಕೋರ್ಸ್ ಅಂತ ಹೇಳ್ಬಿಟ್ಟು ಇದಕ್ಕೆ. ಇದು ಬಂದುಬಿಟ್ಟು ನೀವು ಲೆಫ್ಟಿನೆಂಟಿಂದ ನೀವು ಪ್ರಮೋಷನ್ ಆಗ್ತಾ ಹೋಗ್ತೀರಾ. 2 ಸ್ಟಾರ್ ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಆಫೀಸರ್ ಹುದ್ದೆ ಇರುತ್ತೆ. ಅಗ್ನಿವೀರ್ GD ಹೋಗ್ತಾರೆ, ಅದಕ್ಕಿಂತ ಹೈಯರ್ ಹುದ್ದೆ ಇದಾಗಿರುತ್ತೆ. ಸೊ ಇದ್ರ ಬಗ್ಗೆ ನೋಡೋದಾದರೆ ನೋಡ್ತಾ ಇರ್ಬೋದು. ಇದರಲ್ಲಿ ಮೊದಲು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಅವ್ರು ಕೇಳಿದ್ದಾರೆ. ಸೊ ಡಿಗ್ರಿ ನಿಮ್ಮ ಒಂದು 58% ಅಗ್ರಿಗೇಟ್ ಆಗಿರಬೇಕಾಗುತ್ತೆ ಓವರಾಲ್ ಆಗಿ. ಯಾರು ಫೈನಲ್ ಇಯರ್ ಒಳಗಡೆ ಓದ್ತಾ ಇರ್ತಾರೋ ಲಾಸ್ಟ್ 6 ಸೆಮ್ಮಲ್ಲಿ ಅವರು ಸಹ ಇದೊಂದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ಏಜ್ ಲಿಮಿಟ್ ನೋಡ್ತಾ ಇದ್ದಾರೆ, 19 ರಿಂದ 25 ವರ್ಷದ ಒಳಗಡೆ ಇರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಇದಾದ ನಂತರ ಸೊ ಇದು ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ಮೊದಲು ಅಪ್ಲಿಕೇಶನ್ ಹಾಕಬೇಕು. ಇದಾದ ನಂತರ ಶಾರ್ಟ್ ಲಿಸ್ಟ್ ಆಗ್ತೀರಾ ಅಂತಂದರೆ, ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ನಿಮ್ಮ ಒಂದು ಡಿಗ್ರಿ ಸ್ಕೋರ್ ಮತ್ತು NCC ಒಳಗಡೆ ಯಾವ ಸರ್ಟಿಫಿಕೇಟ್ ಇದೆ, ನಿಮ್ಮ ಹತ್ರ ಸ್ಪೋರ್ಟ್ಸ್, ಇವನ್ನೆಲ್ಲ ಎಂಟ್ರಿ ಆದಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅವರು. ಇದೇನು ಎಕ್ಸಾಮ್ ಏನು ಇರೋದಿಲ್ಲ ಇದಕ್ಕೆ. ಸೊ ಯಾರು ಹೈಯೆಸ್ಟ್ ಸ್ಕೋರಲ್ಲಿ ಇರ್ತಾರೋ, ಯಾರು NCC ಎಲ್ಲ ಒಂದು ಅವರೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಯಾವ ಕ್ಯಾಂಡಿಡೇಟ್ ಎಲಿಜಿಬಲ್ ಇದ್ದಾರೆ ಅಂತೇಳಿ. ಸೊ ಅವ್ರ ಸ್ಕೋರ್ ಮೇಲೇ ಆಲ್ಮೋಸ್ಟ್ ಮಾಡ್ತಾರೆ. ಸೊ ಅದೃಷ್ಟ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಪ್ಲಿಕೇಶನ್ನ ನೀವು ಹಾಕಬೇಕಾಗುತ್ತೆ. ಇದಾದ ನಂತರ SSB ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಇಂಟರ್ವ್ಯೂ ಇರುತ್ತೆ. ಇದು ಬೆಂಗಳೂರಲ್ಲಿ ಸಹ ಇದೆ, ಪ್ರಯಾಗ್ರಾಜಲ್ಲಿದೆ, ಪುಣೆಯಲ್ಲಿದೆ. ಅಲ್ಲಿ ನೀವು ಆಪ್ಷನ್ನ ತೊಗೋಬೋದು. ಅದು ನಿಮಗೆ ನೋಟಿಫೈ ಆಗುತ್ತೆ. SSB ಒಳಗಡೆ 5 ದಿನದ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ಇದಾದ ಪಾಸ್ ಆದಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ ನಂತರನೇ ನಿಮಗೆ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಸೊ ತುಂಬ ಈಸಿ ಪ್ರೊಸೆಸ್ ಆಗಿರುತ್ತೆ, ಆದರೆ ಶ್ರಮ ಇದಕ್ಕೆ ಜಾಸ್ತಿ ಪಡಬೇಕಾಗುತ್ತೆ. ಯಾಕಂತಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಇದಕ್ಕೆ. ಜಾಸ್ತಿ ಅಂತಂದರೆ ಹೆವಿಯಾಗಿ ಕೇಳ್ತಾನೆ, ಸ್ವಲ್ಪ ಟ್ಯಾಲೆಂಟ್ ಇರಬೇಕು. ಇಂಗ್ಲೀಷ್ ಮತ್ತು ಹಿಂದಿ ಇವೆರಡು ಲ್ಯಾಂಗ್ವೇಜಲ್ಲೂ ಒಂದರಲ್ಲೂ ನೀವು ಪಕ್ಕಾ ಆ್ಯಕ್ಯುರೇಟಾಗಿ ಮಾತಾಡೋವಂಥ ಸ್ಕಿಲ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಕೋಚಿಂಗ್ ಟ್ರೈನಿಂಗ್ ಸಹ ತುಂಬ ವರ್ಷದಿಂದ ತೊಗೊತಿದ್ದಾರೆ. ನೀವು ಅಂದರೆ ಬಿಫೋರಾಗಿ 1 ಇಯರ್ ಮುಂಚೆನೇ ತೊಗೊಂಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ 5 ಡೇಸ್ SSB ನಿಮಗೆ ಮೇ ಅಥವಾ ಜೂನಲ್ಲಿ ನಡೆಯುತ್ತೆ. ಸೊ ಇದಾದ ನಂತರ ನಿಮಗೆ ನಾರ್ಮಲ್ ಲಿಸ್ಟ್ ಬಂದುಬಿಡುತ್ತೆ, ನಿಮಗೆ ಟ್ರೈನಿಂಗ್ ಸೆಂಟ್ರಿಗೆ ಕಳಿಸ್ತಾರೆ. ಸೊ ಅವರು ಆ ಡೇಟ್ ಸಹ ಕೊಟ್ಟಿದ್ದಾರೆ. ನಿಮ್ಮ ಶಾರ್ಟ್ ಲಿಸ್ಟ್ ಬಂದುಬಿಟ್ಟು ಏಪ್ರಿಲ್ 25ಕ್ಕೆ ನಿಮಗೆ ಶಾರ್ಟ್ ಲಿಸ್ಟ್ ಮೆಸೇಜ್ ಬಂದುಬಿಡುತ್ತೆ ಮೇಲ್ಗೆ, ಅಥವಾ ಲಿಸ್ಟ್ ಬಂದುಬಿಡುತ್ತೆ. ಇದಾದ ನಂತರ ನಿಮಗೆ SSB ಇರುತ್ತೆ. ಸೊ SSB ಆದಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ. 15 ದಿನ ಆದಮೇಲೆ ಮೆಡಿಕಲ್. ಇದಾದ ನಂತರ ನೀವು ಸೀದಾ ಒಂದು ಈಸಿ ಪ್ರೊಸೆಸ್ ಇರುತ್ತೆ, ಆದರೆ ಸ್ವಲ್ಪ ಕಷ್ಟಪಡಬೇಕು. ನೀವು ರ್ಯಾಂಕ್ ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ನೀವು ಲೆಫ್ಟಿನೆಂಟ್ ಒಳಗಡೆ ಆಗ್ತೀರಾ. ಇದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಒಂದು ಸರ್ವಿಸ್ ಶೆಡ್ಯೂಲ್ ಬಂದುಬಿಟ್ಟು. ಇದು ಶಾರ್ಟ್ ಸರ್ವಿಸ್ ಕಮಿಷನ್ ಆಗಿರೋದ್ರಿಂದ ನಿಮಗೆ 14 ವರ್ಷದ ತನಕ ಇದರಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ. ಮೇಜರ್ ರ್ಯಾಂಕ್ ತನಕ ಹೋಗ್ತೀರಾ. ಆಮೇಲೆ ಎಕ್ಸಾಮ್ ಬರ್ಕೊಂಡ್ಬಿಟ್ಟು ನೀವು ಪ್ರಮೋಷನ್ನ ಮುಂದಕ್ಕೆ ಮಾಡ್ಬೋದು. ನೀವು ಸಹ ಪೂರ್ತಿ ಸರ್ವಿಸ್ನ ಮಾಡ್ಬೋದು. ಎಲ್ಲಿ ತನಕ ನೀವು ಮಾಡೋಕ್ಕಾಗತ್ತೋ ಅಲ್ಲಿ ತನಕ ಇದರೊಳಗಡೆ ಮಾಡ್ಬೋದು. 14 ವರ್ಷ ಅಂತಲೇ ಏನಿಲ್ಲ, ನೀವು ಟ್ಯಾಲೆಂಟ್ ಇದ್ದು ಎಕ್ಸಾಮ್ ಬರೆದು ಹೋದರೆ ನಿಮಗೆ ನೆಕ್ಸ್ಟ್ ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕೆ ಏಜ್ ಲಿಮಿಟ್ ಅಂತ ಇರುತ್ತೆ. ಆ ಏಜ್ ಲಿಮಿಟ್ ಆದಮೇಲೆ ನೀವು ರಿಟೈರ್ಮೆಂಟ್ ಹಾಕ್ತೀರಾ. ಸೊ ನೀವು 10 ವರ್ಷದ ಮೇಲೆ ಸಹ ಈ ಜಾಬ್ನ ಬಿಡ್ಬೋದು.
ಸೊ ನಂತರ ನೋಡೋದಾದರೆ ಎಲಿಜಿಬಿಲಿಟಿ ಬಂದುಬಿಟ್ಟು ನಾನು ಮುಂಚೆನೇ ಹೇಳಿದೆ. ಸೊ ಇಂಡಿಯನ್ನವ್ರು ಆಗಿರ್ಬೇಕು, ನಮ್ಮ ಕಾನ್ಮಾನಾಗಿ ಇಂಡಿಯಾದವ್ರು ಆಗ್ತೀರಾ. ಹಾಗೆ NCC C ಸರ್ಟಿಫಿಕೇಟ್ ಬಗ್ಗೆ ಹೇಳೋದಾದರೆ, ಸೊ NCC C ಸರ್ಟಿಫಿಕೇಟ್ ಒಳಗಡೆ ನೀವು B ಅಥವಾ A ಗ್ರೇಡಲ್ಲಿ B ಅಥವಾ A ಗ್ರೇಡಲ್ಲಿ ಪಾಸ್ ಆಗಿರೋರು ಮಾತ್ರ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಅಕಸ್ಮಾತಾಗಿ ನೀವು C ಸರ್ಟಿಫಿಕೇಟ್ C ಗ್ರೇಡಲ್ಲಿ ಆಗಿದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಆಗಲ್ಲ. ಸೊ ಯಾರ್ಯಾರ ಹತ್ರ B ಆ್ಯಂಡ್ ಇದಿದನೋ ಅವ್ರು ಮಾತ್ರ ಹಾಕ್ಬೋದು. C ಸರ್ಟಿಫಿಕೇಟ್ ಮಾತ್ರ. B ಮತ್ತು A ನಿಮ್ಮದು ಇದ್ದರೂ ಇಲ್ಲಾಂದ್ರೂ ನಡೆಯುತ್ತೆ. C ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ A ಗ್ರೇಡ್ ಅಥವಾ B ಗ್ರೇಡಲ್ಲಿದ್ದರೆ ಮಾತ್ರ ಇದಕ್ಕೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆ ನೋಡಿ, ಏಜ್ ಲಿಮಿಟ್ನ ಹೇಳಿದ್ದೆ ನಿಮಗೆ 25 ವರ್ಷ ತನಕ, ಇದು 19 ಅಂತೇಳಿ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. 2 ಜುಲೈ 2002 ಮೇಲೆ ಹುಟ್ಟಿರೋರು, ಹಾಗೆ 1/6/2006 ಒಳಗಡೆ ಹುಟ್ಟಿರೋರು ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಡಿಗ್ರಿ ಒಳಗಡೆ ನೀವು 50% ಅಗ್ರಿಗೇಟ್ನ ಹೊಂದಿರಬೇಕಾಗುತ್ತೆ ಓವರಾಲ್ ಆಗಿ. ಹಾಗೆ ಅಕೌಂಟ್ಸು, ಇಂಗ್ಲೀಷು, ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಸಹ 50% ಅಬೋವ್ ಮೇಲೆ ನೀವು ಮಾರ್ಕ್ಸ್ನ ತೆಗೆದಿರಬೇಕಾಗುತ್ತೆ. ಸೊ ಇದಾದ ನಂತರ ಎಷ್ಟಿದಪ್ಪ ವೇಕೆನ್ಸಿ ಅಂತಂದರೆ, ಮೆನ್ನಿಗೆ ಬಂದುಬಿಟ್ಟು 70 ಇದೆ. 70ರೊಳಗಡೆ 7 ಬಂದುಬಿಟ್ಟು ಯುದ್ಧದಲ್ಲಿ ಇದಾಗಿರೋರಿಗೆ, ಶಹೀದ್ ಆಗಿರೋ ಅಂಥವ್ರ ಮಕ್ಕಳಿಗೆ, ಹಾಗೆ ವಾರ್ ಕ್ಯಾಸುಯಾಲಿಟಿ ಇಂಥವ್ರಿಗೆ 7 ಇರುತ್ತೆ. ಸೊ ಇದು ಆಲ್ಮೋಸ್ಟ್ ಈಗ ಯಾರೂ ಇಲ್ಲ ಪ್ರೆಸೆಂಟಾಗಿ. ಓಕೆ, ಈ ಒಂದು 63 ಹುದ್ದೆಗೆ ನೀವು ಕಂಪ್ಲೀಟ್ ಮಾಡ್ಬೋದು. ಇದು ಆಲ್ ಓವರ್ ಇಂಡಿಯಾಗೆ. ಹಾಗೆ ಹುಡುಗಿಯರಿಗೆ ಬಂದುಬಿಟ್ಟು ಕೇವಲ 6 ಹುದ್ದೆಗಳಿರುತ್ತೆ. ಹೌ ಟು ಅಪ್ಲೈ ಇದು ಬಂದುಬಿಟ್ಟು ನಿಮಗೆ ಮೇನ್ ವೆಬ್ಸೈಟಲ್ಲೇ ಹೋಗಬೇಕು. ಜಾನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗಡೆ ಎಲ್ಲ ಹೋಗ್ಬಿಟ್ಟು ಅಫ್ಸರ್ ಎಂಟ್ರಿ ಒಳಗಡೆ ಹಾಕಬೇಕು. ಇದ್ರ ಬಗ್ಗೆ ನಿಮಗೆ ಸ್ಟಾರ್ಟಿಂಗ್ನಲ್ಲೇ ತೋರಿಸಿದ್ದೀನಿ. ಶಾರ್ಟ್ ಲಿಸ್ಟಿಂಗ್ ಆಗುತ್ತೆ. ಸೊ ಇದಾದ ನಂತರ ನಿಮಗೆ ಕರೀತಾರೆ ಏನಂತಂತಂದರೆ, ನಿಮಗೆ SSB ಕರೀತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿ ಬೆಂಗಳೂರು ಸಹ ಇದೆ. ಬೆಂಗಳೂರಲ್ಲಿ ಸಹ ನೀವು ಹೋಗ್ಬಿಟ್ಟು ಅಟೆಂಡ್ನ ಮಾಡ್ಬೋದು. ಅವ್ರು ಕರೀತಾರೆ, ನಿಮಗೆ ಡೇಟ್ ಕೊಡ್ತಾರೆ. ಇದಾದ ನಂತರ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಆದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬಂದುಬಿಡುತ್ತೆ. ನಿಮ್ಗೆ ನೋಟಿಫೈ ಆಗುತ್ತೆ, ಕಾಲ್ ಕೂಡ ಮಾಡ್ತಾರೆ, ಲೆಟರ್ ಕೂಡ ಎಲ್ಲನೂ ಬರುತ್ತೆ ನಿಮಗೆ. ಇದು ತಲೆ ಕೆಡಿಸೋವಂಥ ಅವಶ್ಯಕತೆ ಇಲ್ಲ. ಸೊ ಇದಾದಮೇಲೆ ನಿಮ್ಮದು ಆಗುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. 14ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮಾರ್ಚ್ 15ಕ್ಕೆ ಕ್ಲೋಸ್ ಆಗುತ್ತೆ. ಸೊ ಈ ಹುದ್ದೆ ಹೇಳ್ಬೇಕಂತಂದರೆ ತುಂಬಾ ಹೈ ಗ್ರೇಡ್ ಹುದ್ದೆ ಆಗಿರುತ್ತೆ. ಆರ್ಮಿ ಒಳಗಡೆ ನಾವು ನೀವೆಲ್ಲ ವೀಡಿಯೋ ಫಿಲಿಮ್ಗಳೆಲ್ಲ ನೋಡ್ತಿರಲ್ವ, ಆ ರೀತಿ ಎಂಜಾಯ್ ಮಾಡಬೇಕು ಅಂತಂದರೆ ಈ ಹುದ್ದೆ ಒಳಗಡೆ ನೀವು ಎಂಟ್ರಿ ಆಗಬೇಕಾಗುತ್ತೆ. ಇದು ಒಂದು ಈಸಿ ವೇ ಅಂತಲೇ ಹೇಳ್ಬೋದು. ಯಾಕಂತಂತಂದರೆ ಬೇರೆಯವರು ಈ ಹುದ್ದೆಗೆ ಬರಬೇಕಂತಂದರೆ ತುಂಬಾ ಕಷ್ಟಪಡಬೇಕು. NDA ಅದು ಇದು ಅಂತೇಳಿ ಎಷ್ಟೋ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿಬಿಟ್ಟು, SSB ಅಟೆಂಡ್ ಮಾಡಿಬಿಟ್ಟು ಬರಬೇಕು. ಬಟ್ ನಿಮಗೆ ಯಾವುದೇ ಎಕ್ಸಾಮ್ ಏನೂ ಇರೋಲ್ಲ, ಕೇವಲ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ SSB ಅಂತ. ಸೊ ಇದು ತುಂಬ ಹಾರ್ಡ್ ಆದಂಥ ಒಂದು ಇಂಟರ್ವ್ಯೂ ಇರುತ್ತೆ. ಇದಕ್ಕೆ ಕೆಲವೊಂದು 2-3 ತಿಂಗಳು ಸಹ ಟ್ರೈನಿಂಗ್ ತೊಗೊತಾರೆ. ತುಂಬ ಜನ ಹೋಗ್ತಾರೆ, ಒಳ್ಳೊಳ್ಳೆ ಕಡೆ ಟ್ರೈನಿಂಗ್ ತೊಗೊಂಡು ಇದನ್ನು ಸಹ ಪಾಸ್ ಮಾಡ್ತಾರೆ. ಏನಿಲ್ಲ, ಸ್ಕಿಲ್ ಮೇನ್ ಆಗಿರುತ್ತೆ. ನೀವು ಮಾತಾಡೋಂಥ ಸ್ಟೈಲ್ ಆಗಲಿ, ಈಗೆಲ್ಲ ವೀಡಿಯೋದಲ್ಲಿ ನೋಡ್ತೀರ ಇಂಟರ್ವ್ಯೂಗಳು ಯಾವ ರೀತಿ ನಡೆಯುತ್ತೆ ಅಂತೇಳಿ. ಸೊ ಅದೇ ಇದರೊಳಗಡೆ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾವುದೋ ಜಾಬ್ ಬಗ್ಗೆ ನೋಟಿಫಿಕೇಷನ್ ಬಂದಾಗ ವೀಡಿಯೋ ಮಾಡ್ತೀನಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ. ಅದರ ಬಗ್ಗೆ ಸಮಯ ಸಿಕ್ಕಾಗ ತಪ್ಪದೆ ವೀಡಿಯೋನ ಮಾಡ್ತೀನಿ. ಜೈ ಹಿಂದ್.